ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್ ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್ ಸಾಕಾಗೋಯ್ತು ಮಂಜು ನಿನ್ ಸಲುವಾಗಿ ನನಗೆ. ಅಲ್ಲೋ ಎಷ್ಟೋ ಕಂಪ್ಲೇಂಟ್ ನಿನ್ನ ಮೇಲೆ, ಅಂತದ್ ಮಾಡ್ಬಾರ್ದು ಏನೋ ಮಾಡ್ತಿದ್ದೆ ನೀನು. ಬಡವ್ರ ಮೇಲೆ ಕಂಪ್ಲೇಂಟ್ ಜಾಸ್ತಿ ಅಣ್ಣ. ನೀನು ಬಡವ ಅಲ್ಲ ಕಣೋ, ಕತ್ತೆ ಬಡವ. ಒಂದು ಮನೇಲಿ ಇದ್ದ ಮೇಲೆ ದೊಡ್ಡವ್ರು ಹೇಳೋ ಮಾತನ್ನ ಕೇಳ್ಕೊಂಡು ಬಿದ್ದಿರೋದಕ್ಕೆ ನಿನಗೆ ಏನ ದಾಡಿ? ಕುದುರೆನ ನೀರಿನ ತೊಟ್ಟಿವರೆಗೂ ಕರ್ಕೊಂಡು ಹೋಗ್ಬೋದು, ನೀರ್ ಕುಡ್ಸಕ್ ಆಗಲ್ಲ. ನೀನ್ ಹೇಳ್ತೋದು ಇಂಗ್ಲಿಷ್ ಗಾದೆ. ಕುದುರೆಗೆ ಇಷ್ಟ ಆದ್ರೆ ತಾನು ನೀರ್ ಕುಡಿಯುತ್ತೆ ಬಿಡು. ಅಲ್ವಾ? ಗುಟ್ಟದಲ್ಲಿ ಬಲವಂತವಾಗಿ ಕುದುರೆಗೆ ನೀರ್ ಕುಡ್ಸಕ್ ಹೋದ್ರೆ ಏನ್ ಮಾಡ್ತದೆ? ಎಗರು ಸೆದೆಗೆ ಜಾಡ್ ಸ್ವದಿಯತ್. ಅದೇ ಆಗಿದ್ ನನ್ ಕತೆ. ನಿನಗೆ ಯಾರಪ್ಪ ಈಗ ಜಾಡಿಸ್ಬಂದ್ರು? ನೀವೆಲ್ಲ ಸೇರಿ ವೇದನ್ ಲವ್ ಮಾಡು ಅಂತಿರಲ್ಲ. ಅವಳು ಹೆಡ್ಫೋನ್ ಹಾಕೊಂಡ್ ನಡ್ಕೊಂಡ್ ಬರ್ತಾ ಇದ್ರೆ ಬೆಂಗಳೂರು ಕರ್ಗನೆ ಹೊತ್ಕೊಂಡ್ಬಂಡಂಗ್ ಇರ್ತದೆ. ಆ ಹೆಡ್ಫೋನಿಗೆ 2 ಹೂ ಇಟ್ಬಿಟ್ರೆ ಸೇಮ್ ಕರ್ಗ. ಡಂಕ ನಕ ಕರಗ. ಎತ್ತಗೆ ಮಾತಾಡೋ, ಕೇಳಿಸ್ಕೊಂಡ್ಬಿಟ್ರೆ ಕಚ್ಚಿ ಪಿಚ್ಚಿ ಖಾರ ಹಿಟ್ಟು ಮಾಡ್ಬಿಡ್ತಾರೆ. ಈ ಬಾಂಡ್ಲಿ ವೇದಮ್ಮನಿಂದ ತಪ್ಪಿಸ್ಕೊಳದ್ ಹೆಂಗೆ? ಎದ್ದಿರೋವರೆಗೂ ಅದು ಸಾಧ್ಯ ಇಲ್ಲಪ್ಪ. ನೀನು ಈ ಮನೇಲಿ ಬಾಳ್ಕೆ ಬರಬೇಕು ಅಂದ್ರೆ ನಿನಗೆ ಇಷ್ಟ ಇದೆಯೋ ಇಲ್ವೋ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ಕೊಂಡ್ಬಿಡು. ಇಷ್ಟ ಇಲ್ದಿದ್ರು ನಾವ್ ಲವ್ ಮಾಡ್ಬೇಕಾ? ಅಯ್ಯೋ, ಈಗ ನಾವ್ ಮಾಡ್ತಿರೋದು ಅದ ಇಲ್ವೇಣ? ಮದುವೆ ಆಗೋ ಗೊತ್ತಾಗುತ್ತೆ. ಅದೇ ನಂಗೆ ಬೇಡ ಅಂದಿ. ಇದನ್ನ ಅವ್ರು ಕೇಳಿಸ್ಕೊಂಡ್ರೆ ಕಷ್ಟ ಆಗತ್ತೆ ಕಣ. ಹಿರಿಯರು ಹೇಗೆ ಹೇಳ್ತಾರೆ ಹಾಗೆ ನಡ್ಕೋ. ಅವಾಗ ಕೈ ತುಂಬಾ ಕಾಸು ಸಿಗುತ್ತೆ, ಮನಸ್ಸು ತುಂಬಾ ನೆಮ್ಮದಿ ಇರುತ್ತಾ. ಆಮೇಲೆ ಯಾವ್ದಾರು ಟೆಕ್ನಿಕಲ್ ಪಾಯಿಂಟ್ ಹಾಕಿ ಇಟ್ಕೊಂಡ್ಬಿಟ್ರೆ. ಲೇ, ನಿನಗೆ ಇಷ್ಟ ಇದ್ರೆ ಮಾತ್ರ ಕಮಿಟ್ ಆಗು, ಇಲ್ಲಾಂದ್ರೆ ಕಮಿಟ್ ಆಗಕ್ ಹೋಗ್ಬೇಡ ಕಣೋ. ಹೆಣ್ಣು ಗಂಡು ಸ್ನೇಹದಿಂದ ಇದಾರೆ ಅಂದ್ರೆ ಮದುವೆ ಆಗ್ಲೇಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಇಲ್ಲ ತಾನೆ, ಫ್ರೆಂಡ್ ಆಗಿರೋ ಸಾಕು. ಗುಂಡಣ್ಣವ್ರೆ, ಅಣ್ಣಯ್ಯ, ನೀವಿಬ್ರು ಹೇಳ್ತಾ ಇದೀರಿ ಅಂತ ನಾನು ಕೇಳ್ತಾ ಇದೀನಿ. ದಯವಿಟ್ಟು ನನ್ನಂತ ಬಡಪಾಯಿಗೆ ಆ ಜಗಳ ಗಂಟಿನ ಕಟ್ಬಿಡಿ ಪ್ಲೀಸ್. ನಾನು ರಿಕ್ವೆಸ್ಟ್. ಕಳ್ಳ ಬದ್ಮಾಶ್, ನೀನ್ ಕಟ್ಟಿ ಅಂತ ತುದಿಗಾಲ ಮೇಲೆ ನಿಂತ್ಕೊಂಡ್ರು ನಾನ್ ಕಟ್ಟಲ್ಲ ಕಣೋ. ಮನೆ ಮಂದಿ ಎಲ್ಲ ಫೋರ್ಸ್ ಮಾಡಿ ವೇದನ ನಿನ್ ಜೊತೆ ಮದುವೆ ಮಾಡ್ತೀನಿ ಅಂದ್ರೂ ಈ ಲಾಯರ್ ಗುಂಡಣ್ಣ ಬಿಡಲ್ಲ ಕಣೋ. ಎದ್ದೋಗಲ್ಲ. ಯಾರು ಬರೋರಿದ್ದಾರೆ, ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ. ಯಾರು? ಮೈಸೂರು ಮಹಾರಾಜರ? ಅಲ್ಲ, ಅಮೆರಿಕ ಅಧ್ಯಕ್ಷರು, ಉಪಾಧ್ಯಕ್ಷರು. ಅಯ್ಯೋ, ಅವ್ರು ಬಂದು ಇಂಗ್ಲಿಷ್ ಅಲ್ಲಿ ನಾ ಹೆಂಗ್ ಮಾತಾಡೋದು? ನಿಮ್ ಬರೋ ಬಟ್ಲರ್ ಇಂಗ್ಲಿಷ್ ಸ್ಲ್ಯಾಂಗ್ ನ ಚೇಂಜ್ ಮಾಡಿ ಸ್ವಲ್ಪ ಸ್ಟೈಲ್ ಆಗಿ ಮಾತಾಡೋರಿಗೆ ಅರ್ಥ ಆಗುತ್ತೆ. ಹಾಯ್, ವೆಲ್ಕಮ್, ಕಮ್ ಆನ್, ಬಿಗ್ ಮನೆ, ಸ್ಮಾಲ್ ಚೇರ್, ಸಿಟ್ ಡೌನ್, ಈಟ್ ಇಡ್ಲಿ, ಕೆಂಪ್ ಸಾರ್. ಏನ್ ಹೇಳ್ತಾ ಇದೀಯೋ? ಇಂಗ್ಲಿಷ್. ಇಂಗ್ಲಿಷ್? ಇಡಿಯಟ್. ಎಕ್ಸಾಕ್ಟ್ಲಿ. ಪಾರು, ಇವ್ನ್ಗೆ ಎಷ್ಟಲ ಹೇಳಿದೀನಿ ನಮ್ ವೇದನ್ ಕಂಪ್ನಿ ಕೊಡು ಅಂತ. ಇವನ ನಂಬ್ಕೊಂಡ್ರೆ ಕಂಪ್ನಿನೂ ಇಲ್ಲ, ಶೇರು ಇಲ್ಲ. ವೈಶಾಲಿ, ಮಂಜು ಮನಸ್ಥಿತಿ ಸರಿ ಇಲ್ಲ. ಯಾಕೆ? ಲೂಸ್ ಮಗನ್ ತಮ್ಮ ಆಗ್ಬಿಟ್ಟ? ಹಾಗಲ್ಲ, ಅವನು ಒಂಥರ ಎಲ್ಲ ಇರ್ತಾನೆ, ಜ್ಞಾನ ಬೇರೆಲ್ಲೂ ಇರುತ್ತೆ. ಅಕ್ಕಮ್ಮ, ಯಾರೋ ಬರ್ತೀನಿ ಅಂದ್ರಲ್ಲ, ಯಾರು ಬಂದಿದ್ದಾರಲ್ಲ ಇವರ? ಕೇಳಿಸ್ಕೊಳ್ಳೋರು ಕೇಳಿಸ್ಕೋಬೇಕು. ಇವತ್ತೇನಾದ್ರೂ ಆಗ್ಲಿ ನನಗೊಂದು ಹೊಸ ಪಿಕ್ಚರ್ ತೋರಿಸ್ಲೇಬೇಕು. ಅಕ್ಕಮ್ಮ, ಕಿವಿಗೆ ಹಾಕ ಡ್ರಾಪ್ಸ್ ಇದೆಯಾ? ಇಲ್ಲ, ಯಾಕೋ? ಕಿವಿನೇ ಕೇಳ್ತಿಲ್ಲ. ಮಂಜು, ಇವತ್ ಫ್ರೀ ಆಗಿದ್ಯಪ್ಪ? ಎಲ್ಲಿ ಬಿಡು, ಹುಡ್ದಾಗಿಂದ ಫುಲ್ ಬಿಸಿ ನಾವು. ಅಂತ ಘನಂದಾರಿ ಕೆಲ್ಸ ಏನೋ? ಯಾವ್ದೋ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕೋಬೇಕು. ನೀನ್ ಬಂದಾಗಿಂದ ನೋಡ್ತಾನೆ ಇದೀವಿ ಕಣೋ, ಎಷ್ಟು ಅಪ್ಲಿಕೇಶನ್ ಹಾಕಿದ್ಯಾ ಅಂತ. ನೋಡ, ಇವತ್ ನನ್ ತಂಗಿನ ಆಚೆಗಡೆ ಸಿನಿಮಾ ಕರ್ಕೊಂಡು ಹೋಗು. ಅವಳೊಬ್ಳೆ ಹೋಗೋದಲ್ಲ. ನಾನ್ ಸಿನಿಮಾಗ್ ಹೋಗ್ಬೇಕು ಅಂತಿರೋದು ನಿನ್ ಜೊತೆ. ನಾನ್ ಒಬ್ಳೆ ಅದ್ ಹೇಗೋ ನಿನ್ನ ಬಿಟ್ಟು ಹೋಗಕ್ಕಾಗತ್ತೆ? ಹೇಳಕ್ಕ? ಹೇಳ್ತೀನಿ ರೇ. ಲೇ ದಡ್ಡ, ಅರ್ಥ ಮಾಡ್ಕೋ. ಒಂದು ಬ್ಯೂಟಿಫುಲ್ ಹುಡ್ಗಿ ನಿನ್ ಜೊತೆ ಸಿನಿಮಾಗ್ ಬರ್ತಿದ್ದಾಳೆ ಅಂದ್ರೆ ಸಿನಿಮಾ ನೋಡಕ್ ಬರ್ತಿಲ್ಲ, ನಿನ್ನ ನೋಡಕ್ ಬರ್ತಿದ್ದಾಳೆ. ಪಾಪ ಕಣ ಅವಳು. ಲವರ್ ಜೊತೆ ಒಂದ್ ಸಿನಿಮಾ ನೋಡ್ಬೇಕು ಅಂತ ಆಸೆ ಪಡೋದ್ ತಪ್ಪೇನೋ? ಲವರ್ ಜೊತೆ ಹೋಗ್ಬೇಕು. ಓಹೋ, ಅವಳು ಲವರ್ ಅಲ್ಲ ನಾನು. ಈಗ ಹೇಳೋ, ಅವಳನ್ನ ಕರ್ಕೊಂಡ್ ಹೋಗ್ತೀಯಾ ಇಲ್ವಾ? ಹೌದು, ಈಗ ಜ್ಞಾಪಕ ಆಯ್ತು ನೋಡಿ. ಮೊದ್ಲೇ ಇದನ್ನ ಹೇಳಿದಿದ್ರೆ ಅವಳನ್ನ ದರ ಅಂತ ನಾಯಿ ತರ ಎಳ್ಕೊಂಡು ಹೋಗ್ಬಿಡ್ತಿದ್ದೆ. ಈಗಾದ್ರೂ ಅರ್ಥ ಆಯ್ತಾ? ಎದಮ್ಮ, ಇಲ್ವಾ? ಎತ್ತು ಕೈ. ಈ ಹಿಡ್ಕ ನಡಿ ಹೋಗ. ಎಲ್ಲಿಗೆ ಹೋಗ್ತಿದ್ಯಾ? ಸುತ್ತಾಡ್ಕೊಂಬರಕ್ಕೆ. ಹೆಂಗ್ ಹೋಗ್ತೀಯಾ? ನಡ್ಸ್ಕೊಂಡು ಹೋಗ್ತೀನಿ. ಖರ್ಚಿಗೆ ದುಡ್ಡು? ಎರಡೋ ಜೋಬಲ್ 10 ರೂಪಾಯಿ ಇದೆ. ವಲ್ದ ಜೋಬಲ್ 1000 ರೂಪಾಯಿ ಇದೆ, ತಗೋ. ಅದೇ ಜೋಬಲ? ಅಯ್ಯೋ, ಈ ಜೋಬಲ್ ಇಟ್ಬಿಟ್ಟಿರಿ. ಇದ್ಯಾವಾಗಿಟ್ರಿ? ನೀನ್ ಯಾವ ನನ್ ತಂಗಿ ನಾಚೆ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತೀಯ, ಆಗ್ಲೇ ಇಟ್ಟೆ. ಸೂಪರ್. ನೀವು ಇದೇ ವೇದನ್ ಕರ್ಕೊಂಡು ಹೋಗ್ಬೇಕಾ? ಪ್ರಪಂಚದಲ್ಲಿರೋದು ಒಂದೇ ವೇದ, ಅದು ನನ್ ತಂಗಿ. ಇವಳನ್ನೇ ಕರ್ಕೊಂಡು ಹೋಗು. ಮಂಜ, ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಏನಮ್ಮ, ಒಳ್ಳೆ ದೇವಸ್ಥಾನಕ್ಕೆ ಸೂತ್ ಬಂದಂಗ್ ಬರ್ತೀಯಾ? ನೀನೇ ನಮ್ಮ ಮನೆ ದೇವ್ರು. ಅಪರಂಜಿ ಚಿನ್ನವು ನನ್ನ ಮನೆಯ ದೇವರು. ಯಾಕೋ, ಏನಾಯ್ತು? ಹಾಗೆ. ಅಯ್ಯೋ, ಖುಷಿ ಆಗ್ತದೆ ಗೊತ್ತಾ? ನಾವಿಬ್ರು ಪಿಕ್ಚರ್ಗೆ ಹೋಗ್ತಿದೀವಿ ಅನ್ನೋದು ನಂಗೆ ನಂಬಕ್ಕೆ ಆಗ್ತಿಲ್ಲ. ನನಗೂ ಆಗ್ತಾ ಇಲ್ಲ, ಆದ್ರೆ ಖುಷಿ ಆಗ್ತಿದೆ ಅಂದೆ. ನೋಡು, ಮರಗಳು ನಿಂತಿವೆ, ಎಲೆಗಳು ಅಲ್ಲಾಡುತ್ತಿವೆ, ರೋಡುಗಳು ಮಲಗಿದವೆ,
ಹಕ್ಕಿಗಳ ಚಿಲಿಪಿಲಿ ವೆಹಿಕಲ್ ಹಾರ್ನ್ ಸ್ವಲ್ಪ ಮಿಸ್ ಆಗಿದೆ ಅಷ್ಟೇ. ಅಂದಾಗೆ ಯಾವ ಪಿಕ್ಚರ್ಗೆ ಹೋಗ್ತಿದೀವಿ? ಕನ್ನಡ ಪಿಕ್ಚರ್ ನಿಂಗೆ ಅರ್ಥ ಆಗುತ್ತಾ? ಖಂಡಿತ. ಬೇರೆ ಭಾಷೆಯ ಚಿತ್ರ ನಿಂಗೆ ಅರ್ಥ ಆಗಲ್ವಾ? ಹಾಗಾದ್ರೆ ಬೇರೆ ಭಾಷೆಗೆ ಹೋಗೋಣ. ಯಾಕೆಂದ್ರೆ ಕನ್ನಡ ಪಿಕ್ಚರ್ಗೆ ನೀನ್ ಹೋದ್ರೆ ತುಂಬಾ ಇನ್ವಾಲ್ವ್ ಆಗ್ಬಿಡ್ತೀಯ, ಆಮೇಲೆ ನನ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಸುಮ್ಮನಿರಮ್ಮ, ಹಂಗೆಲ್ಲ ಹೇಳ್ಬಾರ್ದು. ಕನ್ನಡ ಮೊದಲು. ಹೌದು ಮಂಜ, ಆದ್ರೆ ನಾವಿಬ್ರು ಸಿನಿಮಾಗ್ ಹೋಗ್ತಿರೋದು ಅಪರೂಪ ಅಲ್ವಾ, ಅದಕ್ಕೆ ಹೇಳ್ದೆ. ನೋಡು, ನಮ್ಮ ಮಕ್ಕಳು ನಮಗ್ ಮುದ್ದು, ನಮ್ಮ ಭಾಷೆ ನಮಗ್ ಮುದ್ದು. ಅದನ್ನ ಪೋಷಿಸ್ಬೇಕು, ಬೆಳೆಸ್ಬೇಕು. ಅದಕ್ಕೆ ಫಸ್ಟ್ ಪ್ರಾಧಾನ್ಯತೆ ಕೊಡ್ಬೇಕು. ಹಾಗ ಸಿನಿಮಾಗ್ ಹೋಗ್ಲೇಬೇಕು. ಮಂಜ, ನಾನು ಹಾಗೆ ಅನ್ಕೊಂಡೆ. ಕನ್ನಡ ಪಿಕ್ಚರ್ಗೆ ಹೋಗೋಣ, ನಾವಿಬ್ರು ಸೇಮ್ ಟು ಸೇಮ್. ಹಲೋ ಹಲೋ, ಯಾರು? ರೇಖನ ತೀರ್ಥಳಿಂದ ನೀನೇ ಹೋಗ್ಬಂದೆ? ಹೌದಾ? ಯಾವ ಗೊತ್ತ್ಯಾ? ನಾಳೆನೆ ಹೋಗ್ತೀಯಾ? ಈಗೆಲ್ಲಿದ್ಯಾ? ಮೆಜೆಸ್ಟಿಕ್ ಅಲ್ಲ, 21ನೇ ಪ್ಲಾಟ್ಫಾರ್ಮ್ ಅಲ್ಲಿರೋ ನಮ್ ಹುಡುಗಿ ಒಬ್ಳು ಇದ್ದಾಳೆ. ಅವಳನ್ನ ಕೆರೆಗೆ ತಳ್ಳಿ ನಿನ್ನ ಬಂದು ಸೇರ್ತೀನಿ. ವೇದಮ್ಮ, ನಿನ್ ಫ್ರೆಂಡ್ಸ್ ಯಾರ ಪಿಕ್ಚರ್ ನೋಡಕ್ ಬರ್ತೀನಿ ಅಂದಿದ್ರಲ್ಲ? ಹೌದೌದು, ನಳಿನಿ ಮತ್ತೆ ರುಕ್ಮಿಣಿ. ಅವ್ರ ಜೊತೆನೆ ನಮ್ ಸೀಟು ಬುಕ್ ಮಾಡ್ಬೋದು. ಅವ್ರ ಜೊತೆ ಯಾಕೆ? ನಾವಿಬ್ರು ಲವರ್ಸ್ ಬೇರೆ ಕಡೆ ಕೂತ್ರೇನೆ ಲಕ್ಷಣ. ಇಲ್ಲಮ್ಮ, ಎಲ್ಲ ಒಟ್ಟಿಗೆ ಕುತ್ಕೊಂಡು ಪಿಕ್ಚರ್ ನೋಡಿದ್ರೆ ಅನ್ಯೋನ್ಯತೆ ಇರುತ್ತೆ. ಏನು ಬೇಕಾಗಿಲ್ಲ, ನಾವಿಬ್ರು ಸಪರೇಟ್ ಆಗಿ ಕುತ್ಕೊಳ್ತೀವಿ. ಓ, ನಿಂಗೇನು ಗೊತ್ತಾಗಲ್ಲ. ಇಲ್ಲಿ ನೋಡು, ತಗ ಇದು ಇಟ್ಕೋ, ಟಿಕೆಟ್ ತಗೊಂತ ಇರೋ, ನಾನ್ ಬಂದ್ಬಿಡ್ತೀನಿ. ಅದೇ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಿ ಬಂದ್ಬಿಡ್ತೀನಿ. ಹಾಗಲ್ಲ ಮಂಜ, ಇಬ್ರು ಕುತ್ಕೊಂಡು. ಅಯ್ಯೋ, ಸುಮ್ಮನೆ ನಿಂಗೇನು ಗೊತ್ತಾಗಲ್ಲ. ನೀನಿರೋ, ಬರ್ತೀನಿ. ಮಂಜ, ನೀನ್ ಬರೋ ತನಕ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ನಿಂತಿರ್ತೀನಿ. ಆಯ್ತಾಯ್ತು ಆಯ್ತು. ಮನೆಗ್ ಬಾ, ನೀನ್ ಕಾದಿದೆ. ಮಂಜು, ನೀನ್ ಮಾಡಿರೋ ತಪ್ಪು. ನೀ ಯಾಕೆ ಸಾರಿ ಕೇಳೋ ತನಕ ನಾನ್ ಮಾತಾಡಲ್ಲ. ನೀನು ನನ್ ಜೊತೆ ಥಿಯೇಟರ್ ಬರ್ಬೇಕಿತ್ತು, ರುಕ್ಮಿಣಿ ಜೊತೆ ಹಿಂಗ್ ಕುತ್ಕೊಬೇಕಿತ್ತು, ವಿಮಾಲನ್ ಜೊತೆ ಮಾತಾಡ್ಬೇಕಿತ್ತು. ನಾನೇನ್ ಬೇಡ ಅಂತಿದ್ನ? ಸುಮ್ನೆ ಇರೋ. ನೀನ್ ಎಲ್ಲಿರೋ ಅಂತ ಹೇಳಿದ್ವಿ, ನಾನು ಅಲ್ಲೇ ದೇವ್ರ ತರ ನಿಂತಿದ್ದೆ, ಆದ್ರೆ ನೀನ್ ಬರ್ಲಿಲ್ಲ. ನಾನು ಥಿಯೇಟರ್ ಇಂದ ವಾಪಸ್ ಬಂದು ಅದೇ ಜಾಗಕ್ಕೆ ಬಂದಿದ್ದೆ, ನೀನೇ ಇರ್ಲಿಲ್ಲ. ನಿಂದೆ ತಪ್ಪು. ನಿಂದೆ ತಪ್ಪು ಅಂತ ಹೇಳ್ತ್ಯಾ? ಸುಳ್ಳು ಹೇಳ್ತ್ಯಾ? ನಿನ್ನ ಅಲ್ಲಪ್ಪರು ಬೀದಿಯಲ್ಲಿ ಕಿತ್ತಾಡ್ದಂಗೆ ಕಿತ್ತಾಡ್ತಾ ಇದಾರೆ. ಅದನ್ನ ನೋಡ್ಕೊಂಡು ಗರ್ಡ್ ಗಮ್ಮ ನಿಂತ ನಿಂತಿದ್ಯಲ್ಲ. ಇನ್ನೇನ್ರಿ ಮಾಡ್ಲಿ, 3 ದಿವಸದಿಂದ ಜಗಳ ಮಾಡ್ತಾನೆ ಇದಾರೆ. ಮಂಜು ವೇದಗೆ ಸಿನಿಮಾ ತೋರಿಸ್ತೀನಿ ಅಂತ ಆಕಾಶ ತೋರಿಸ್ತಾ ಇದ್ದಾನೆ, ಸಿನಿಮಾನಂತೂ ತೋರಿಸ್ತಾ ಇಲ್ಲ. ಅದಕ್ಕೆ ನಮ್ ವೇದ ಕೋಪ ಬಂದು ಭೂಮಿಲೇ ನರ್ಕ ತೋರಿಸ್ತಾ ಇದ್ದಾಳೆ. ಜಡಿ ಮಳೆ ಹಿಡ್ದಂಗಾಗಿದೆ ಇನ್ನು. ಒಂದ್ ರೀತಿ ಹಾಗೆ, ಬಿಸಿಲು ಬಂದ್ಮೇಲೆ ಎಲ್ಲ ನಿಂತೋಗುತ್ತೆ. ಈಗ ನೀ ಜಗಳ ಬಿಡಿಸಲ್ವಾ? ಬೇಡ ರೀ, ಟಿವಿ ಕೆಟ್ಟೋಗಿದೆ. ಏನ್ ಮಾಡೋದು, ಬೋರ್ ಆಗ್ತಾ ಇತ್ತಲ್ವಾ? ಒಳ್ಳೆ ಎಂಟರ್ಟೈನ್ಮೆಂಟ್ ತಗೊಳ್ತಾ ಇದೀನಿ. ನೀವು ನೋಡ್ತಾ ಇರಿ, ಟೈಮ್ ಪಾಸ್ ಆಗುತ್ತೆ. ನನ್ನಲ್ಲ, ಅಲ್ಲಿ ಮೀಸೆ ಹೊತ್ತ ಗಂಡಸಿಗೆ ಹೊಡಿತೇನಮ್ಮ. ನಾನು ಮುಟ್ಟಿದ್ರೇನೆ ಹೊಡೆದಂಗೆ. ನೋಡು, ನಾನು ಹೆಂಗಸ್ರಿಗೆ ಕೈ ಮಾಡಲ್ಲ. ನೀನೊಂದ್ ತಿಳ್ಕೊ, ನಿಂದ ತಪ್ಪು. ಸಾರಿ ಕೇಳು. ನಾನ್ಯಾಕೋ ಸಾರಿ ಕೇಳಿ? ಕೇಳಕ್ಕಾಗಲ್ಲ, ಹೋಗಲು. ಸಾರಿ ಕೇಳಮ್ಮ. ಕೇಳಮ್ಮ. ನೀ ಸಾರಿ ಕೇಳಲ್ಲ ಅಂದ್ರೆ ನಾನು ಹೋಗ್ಬಿಡ್ತೀನಿ. ಎಲ್ಲಿ ಬೇಕಾದ್ರೂ ಅಲ್ಲಿ ಹೋಗು. ಹಿಂಗೆಲ್ಲ ಹೇಳಕ್ ಶುರು ಮಾಡ್ಬಿಟ್ಟ ನೀನು. ಈ LED TV ಮೇಲೆ ಆಣೆಗೂ ಇವತ್ತಿಗೆ ನಿನ್ನ ಸಂಬಂಧ. ಅಯ್ಯೋ, ಇಂತ ಆಣೆಗಳನ್ನ ಎಷ್ಟು ನೋಡಿಲ್ಲ. ನೀನ್ ಎಲ್ಲೂ ಹೋಗಲ್ಲ ಅಂತ ನನ್ ಹೋಗ್ಬಿಟ್ನಾ, ಆದ್ರೂ ಸಾರಿ ಕೇಳಲ್ಲ. ಜಾಣೆ ಅಂತೀನಿ. ಬುದ್ಧಿ ಇದೆಯಾ ನಿನ್ಗೆ? ಮಂಜು ತರ ಇನ್ನೊಬ್ಬ ಮಂಜು ಸಿಗ್ತಾನೇನೆ. ಒಂದು ಮಾತು ಸಾರಿ ಅಂತ ಕೇಳಿದ್ರೆ ಏನೇ ಆಗ್ತಿತ್ತು? ವೇದ, ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಮಾಡ್ತಾರ? ಇಬ್ರು ಒಟ್ಟಿಗೆ ಹೋದಂತೆ, ಅವ್ನ್ ಮುನ್ಸ್ಕೊಂಡಂತೆ, ಮಾಲಿಕ್ ಕರ್ಕೊಂಡ್ ಹೋಗ್ಲಿಲ್ವಂತೆ, ಸಿನಿಮಾ ಕರ್ಕೊಂಡ್ ಹೋಗ್ಲಿಲ್ಲಂತೆ. ಅಷ್ಟಕ್ಕೆ ಕೋಪ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಈ ತರ ಆದ್ರೆ ಸಂಸಾರ ನಡೀತೇನೆ. ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತಪ್ಪ. ವೇದ, ವೈಶಾಲಿ ನೋಡ್ ಕಲ್ತ್ಕೋ. ಗುನ್ನೋರ್ನ ಹೇ ಅಂದ್ರೆ ಸಾಕು, ಗಡ 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 ಅಂತ ನಡೆಸ್ತಾರೆ. ಹೋಗ್ಲಿ ಬಿಡು ಪಾರು, ನಮ್ಮನ್ನ ನಾವೇ ಹೊಗ್ಳ್ಕೋಬಾರ್ದು. ಈಗ ನಾನ್ ಏನ್ ಮಾಡ್ಲಿ ಅಂತ ಹೇಳ್ರಿ. ಹೇಳ್ಬೇಡ, ನಾನ್ ಹೇಳ್ದಾಗ ಮಾಡು. ನಿನಗ್ ಒಳ್ಳೇದಾಗ್ಲಿ ಅಂತ ಶಾಸ್ತ್ರಿಗಳ ಹತ್ರ ಹೋಗಿದ್ದೆ. ಅವ್ರು ನಿನ್ಗೋಸ್ಕರ ಮಂತ್ರಿಸಿ ಪ್ರಸಾದ ಕೊಟ್ಟು ಕಳ್ಸಿದಾರೆ. ನೋಡು, ಇದನ್ನ ನಿನ್ ಕೈಯಲ್ಲಿ ಇಟ್ಕೊಂಡು ಪೂರ್ವ ದಿಕ್ಕಲ್ಲಿ ತಿರ್ಕೊಂಡು, ಮಂಜು ಎಲ್ಲಿದ್ರು ಬೇಗ ಬಾ, ಮಂಜು ಎಲ್ಲಿದ್ರು ಬೇಗ ಬಾ ಅಂತ ಬೇಡ್ಕೋ. 50 ಮೀಟರ್ ಮಂಜ ಎಲ್ಲ ಇದ್ರು ಓಡ್ ಬರ್ತಾರೆ. ಕೈ ಕೊಡು. ಇದನ್ನ ಕೊಟ್ಬಿಟ್ರೆ ಆ ಮಂಜ ಬಂದ್ಬಿಡ್ತಾನ? ಒಂದ್ ಕಡೆ ಅವ್ರಿಗೆ ಒಂದ್ ಕಡೆ ಕೈ ನೀಡಪ್ಪ, ಕೈ ನೀಡು. ಇದು ಬರೀ ವಿಳೆದೆಲೆ ಅಲ್ಲ, 50 ಮೀಟರ್. ಸಣ್ಣಕ್ಕಿರೋದು ನೀನು, ದಪ್ಪಕ್ಕಿರೋದು ಮಂಜ. ಇದು ನಿನ್ ಕೈಯಲ್ಲಿ ಇಟ್ಕೊಂಡು ಮಂಜ ಎಲ್ಲಿದ್ರು ಬೇಗ ಬಾ, ಮಂಜ ಎಲ್ಲಿದ್ರು ಬೇಗ ಬಾ ಅಂತ ಬೇಡ್ಕೊಂಡ್ರೆ 50 ಮೀಟರ್ ಅಲ್ಲಿ ಈ ದಪ್ಪಕ್ಕಿರೋ ಮಂಜ ಎಲ್ಲೇ ಇದ್ರು ಸುತ್ಕೊಂಡ್ ನಿನ್ ಪಕ್ಕ ಬರ್ತಾನೆ. ಇದಕ್ಕೆ ಶಾಸ್ತ್ರಗಳ ಮೇಲ್ ಆಣೆ. ಅಕ್ಕ
ಅಕ್ಕ ನಾನ್ ಪೂಜೆ ಶುರು ಮಾಡ್ತೀನಿ ಆ ಮಂಜ ಎಲ್ಲಿದ್ರು ಬರ್ಲೇಬೇಕು. ಮಂಜ ಎಲ್ಲಿದ್ರು ಬೇಗ ಬಾ, ಏ ಕಳ್ಮಂಜ ಎಲ್ಲಿದ್ರು ಬೇಗ ಬಾ, ನಿನಗೋಸ್ಕರ ಅಲ್ದಿದ್ರು ವೇದಂಗೋಸ್ಕರ ಬೇಗ ಬಾ. 1 ಮೀಟರ್ ಮಂಜ ಬೇಗ ಬಾ, 2 ಮೀಟರ್ ಮಂಜ ಬೇಗ ಬಾ, 3 ಮೀಟರ್ ಮಂಜ ಬೇಗ ಬಾ, 4 ಮೀಟರ್ ಮಂಜ ಬೇಗ ಬಾ. ಅಯ್ಯಪ್ಪ ಇಷ್ಟೊಂದ್ರೆ ಹೇಳ್ಬೇಕಾ? 49 50 ಮೀಟರ್ ಮಂಜ ಎಲ್ಲಿದ್ರು ಬೇಗ ಬಾ ಬಾ. ಏನ್ ಮಾಡಿದ್ರಲ್ಲ ನೋಡೋಣ. ಯಾರು ನೀವು? ಮಂಜ. ಸಾರಿ, ನನಗ್ ಬೇಕಾಗಿರೋದು ನೀವಲ್ಲ, ತುತ್ತೂರಿ ಮಂಜ. ನಿನ್ನ ಮಂತ್ರದ ಪವರ್ ವೀಕ್ ಆಗಿದೆ. ನಿನ್ನ ಮಂತ್ರ ಹೇಳಿದ್ದೆ ತಪ್ಪಾಗಿದೆ. ಈಗ ನೀನು ಮಂತ್ರ ಹೇಳಿದ್ಯಲ್ಲ, 50 ಮೀಟರ್ ಒಳಗಡೆ ಯಾವ್ಯಾವ ಮಂಜ ಹೇಳಿದ್ರೆ ನಾವೆಲ್ಲರೂ ಮಂಜಗಳು ಇಲ್ಲಿಗೆ ಬರ್ತಾರೆ. ಪರ್ಟಿಕ್ಯುಲರ್ ಆಗಿ ಪುತ್ತೂರಿ ಮಂಜ ಅಂತ ಕೂಗಿದ್ರೆ ಕರ್ನಾಟಕದಲ್ಲಿ ಇರೋವನೇ ನಮ್ಮ ಮನೆ ದಂಡಪಿಂಡ, ಅವನೇ ಬಂದಿರೋ. ಆದ್ರೆ ಇದ್ರ ಪವರು 50 ಮೀಟರ್ ಒಳಗ್ ಮಾತ್ರ ಇರುತ್ತಂತೆ ಅಂಕಲ್. ಒಂದ್ ವೇಳೆ ಮಂಜ ತೀರ್ಥಹಳ್ಳಿಗೆ ಹೋಗಿದ್ರೆ? ಅಲ್ಲಿಗೆ ಹೋಗಿದ್ರೆ ಕೇಳಿಸುತ್ತೆ, ಆದ್ರೆ ಮೈಲ್ಡ್ ಆಗಿ ಕೇಳಿಸುತ್ತೆ, ಸಿಗ್ನಲ್ ವೀಕ್. ಹಾಗಾ? ನೋಡಿ, ನೀವು ಅಪಾರ್ಥ ಮಾಡ್ಕೊಂಡು ನಮ್ಮನೆಗ್ ಬಂದ್ಬಿಟ್ಟಿದ್ದೀರಾ. ನನಗ್ ಬೇಕಾಗಿರೋದು ನೀವಲ್ಲ, ನೀವು ವಾಪಸ್ ಹೋಗಿ. ನಾನು ಮಂಜ. ನೀವ್ಯಾರು? KS ಮಂಜ. ನೀನ್ ಕರ್ದಿದ್ದು ನನ್ನನ್ನ ಅಲ್ಲ, ನನ್ನನ್ನ. ಫಸ್ಟ್ ಕರ್ದಿದ್ದು ನನ್ನನ್ನ. ಫಸ್ಟ್ ಕರೆದಿದ್ದು ನನ್ನನ್ನ. ನೀನ್ ಸೇರ್ಬೇಕಾಗಿದ್ದು ನನ್ಗೆ. ಕನ್ಫ್ಯೂಸ್ ಮಾಡ್ಕೋಬೇಡ ಮರಿ. ನೀನ್ ಸೇರ್ಬೇಕಾಗಿರೋದು ನನಗೆ. ನನಗೆ ಹೈಟ್ ನೋಡಿದ್ರೆ ಗೊತ್ತಾಗಲ್ಲ ಮರಿ. ಸೇರ್ಬೇಕಾಗಿರೋದು ನನಗೆ. ಏನೇ ಇದೆಲ್ಲ? ಏನ್ ಮಂತ್ರ ಹಾಕಿದ್ಯೆ? ಅಕ್ಕ, ಮಂಜ ಎಲ್ಲಿದ್ರು ಬೇಗ ಬಾ ಅಂತ ಕರ್ದೆ, ನೋಡಿದ್ರೆ ಇಬ್ಬಿಬ್ರು ಏನು ಸುಡುಗಾರ ಮಂತ್ರ ಅಂತ ಹೇಳಿಕೊಟ್ರಿ. ಒಂದು ಸಾರಿ ಕೂಗಿದಕ್ಕೆ 2 ಮಂಜ ಬಂದಿದಾವೆ. ಇನ್ನೊಂದ್ಸರಿ ಕೂಗ್ಬಿಟ್ರೆ ಊರಲ್ಲಿರೋ ಎಲ್ಲಾ ಮಂಜಗಳು ಇಲ್ಲಿಗೆ ಬರ್ತಾವೆ. ಪರಮೇಶ್ವರ ಅವರೇ, ನೀವು ಸ್ವಲ್ಪ ಸುಮ್ಮನಿರ್ರಿ. ಹೇಳ್ಕೊಟ್ಟಿದ್ ನಾನಲ್ಲ, ನಿಂದೇ ಸುಡುಗಾಡ್ ಹೇಳಪ್ಪ. ಫಸ್ಟ್ ಬಂದೋದು ಫಸ್ಟ್ ಪ್ರಿಫರೆನ್ಸ್, ಸೀನಿಯಾರಿಟಿ ಫಸ್ಟ್. ಬರೀ ಬರೀ ಜಾಣೆ. ಮಂಜ ಅಂತ ಕರೆಯೋ ಬದಲು ತುತ್ತೂರಿ ಮಂಜ ಅಂತ ಕರೆದಿದ್ರೆ ಏನ್ ಆಗ್ತಿತ್ತು? ಯಾಕಕ್ಕ, ನಿನಗ್ ಗೊತ್ತಿಲ್ವಾ? ನಾನ್ ಯಾವಾಗಾದ್ರೂ ಮಂಜನ ತುತ್ತೂರಿ ಮಂಜ ಅಂತ ಕರ್ದಿದ್ದೀನ? ಮಂಜು, ಮಂಜು ಡಿಯರ್. ನೋಡು, ಅದಕ್ಕೆ ಬಂದಿದ್ದಾರೆ ಇಬ್ರು ನಿನ್ನಿಯರು. ನನಗೂ ಅದೆಲ್ಲ ಗೊತ್ತಿಲ್ಲ. ನಾನು ಮದುವೆ ಆಗ್ಬೇಕು ಅಂತ ಬಂದಿದ್ದೀನಿ. ನೀ ನನ್ನ ಮದುವೆ ಆಗ್ಬೇಕು ಅಷ್ಟೇ, ಇಲ್ಲ ಅಂದ್ರೆ ನಾನು ಇಲ್ಲಿಂದ ಕದ್ಲಲ್ಲ. ಅಲ್ಲ, ಇರೋಳ್ ನನ್ನ ಒಬ್ಳು, ನೀವಿಬ್ರು ಮದ್ವೆ ಆಗಿ ಅಂತಂದ್ರೆ ಹೇಗ್ ಸಾಧ್ಯ? ಫಸ್ಟ್ ಬಂದಿದ್ ನಾನು, ನನ್ನನ್ ಮದ್ವೆ ಆಗಿ ಸಾಕು. ಫಸ್ಟ್ ಗೇಟ್ ಹತ್ರ ಬಂದಿದ್ದು ನಾನು, ನನ್ನ ಮದುವೆ ಆಗ್ಬೇಕು. ಒಳಗಡೆ ಬಂದಿದ್ ನಾನು, ನನ್ನನ್ ಮದ್ವೆ ಆಗ್ಬೇಕು. ಆರ್ಕೊಂಡ್ ಬಂದಿದ್ದು ನಾನು, ನನ್ನ ಮದುವೆ ಆಗ್ಬೇಕು. ಬಂದಿದ್ ನಾನು, ನಾನ್ ಫಸ್ಟ್. ಈ ಮಂತ್ರ ಇದೆಯಲ್ಲ, ಅದು ಬ್ಲೂಟೂತ್ ತರ. 50 ಮೀಟರ್ ಒಳಗಡೆ ಯಾವ್ಯಾವ ಮಂಜಗಳಿದಾರೋ ಎಲ್ಲಾ ಮಂಜಗಳನ್ನ ಸೆಳೆದು ಬಿಸಾಕ್ತಾರೆ. ಅಂದ್ರೆ ಇದು ಸಖತ್ತು ಡೇಂಜರ್ ಮಂತ್ರ ತಾನೇ? ಆಂಟಿ, ಏನಾದ್ರೂ ಸಮಾಧಾನ ಮಾಡಿ ಅವ್ರಿಬ್ರು ವಾಪಸ್ ಕಳಿಸ್ಬಿಡಿ. ನೋಡ್ರಿ ಗುಂಗುಲ್ ಕೂದಲು ಮಂಜಗಳ, ಇವತ್ತು ನಮ್ಮ ವೇದಂಗ ಹುಷಾರಿಲ್ಲ. ಅವ್ರು ಯೋಚನೆ ಮಾಡಿ ನಿಮ್ಗೆ ನಾಳೆ ಹೇಳ್ತಾರೆ. ದಯವಿಟ್ಟು ಇವತ್ತು ಹೋಗಿ ನಾಳೆ ಬನ್ನಿ. ಹೌದಾ ವೇದ, ನೀನೇನ್ ತಲೆ ಕೆಡ್ಸ್ಕೊಬೇಡ. ನಾನು ನಾಳೆ ಬರ್ತೀನಿ. ಹೌದು, ನಾಳೆ ಬರುವಾಗ ನಮ್ಮ ಅಪ್ಪ ಅಮ್ಮನ ಜೊತೆ ಕರ್ಕೊಂಡ್ ಬಂದ್ಬಿಡ್ತೀನಿ. ನಾನು ಇಡೀ ಖಾನ್ದಾನ ಕರ್ಕೊಂಡ್ ಬಂದ್ಬಿಡ್ತೀನಿ. ಲೇ ಮಂಜಂದ್ರಿಗಳ, ಬಿಟ್ಟು ಇಡೀ ಕರ್ನಾಟಕ ಕರ್ಕೊಂಡ್ಬರಂಗಿದ್ದಾರೆ. ಹೋಗ್ರಪ್ಪ ಇವಾಗ, ನಾಳೆ ನೀವೆಲ್ಲರೂ ಬನ್ನಿ. ನಾನು KS ಮಂಜ. ನಾನು KS ಮಂಜ ಅನ್ನೋದನ್ನೇನೋ ನಾನು IPS ಆಫೀಸರ್ ಮಂಜ ಅನ್ನೋದ್ರ ಹೇಳ್ತೀನಿ. ಅದನ್ನೇ ಓದಿಸ್ಬೇಕು ಅಂತ ನಮ್ಮ ಮನೇಲಿ ಇದ್ರು, ಆದ್ರೆ ನಾನೇ ಓದ್ಲಿಲ್ಲ. ನೋಡ್ಬೇದ, ನೀನೇನ್ ತಲೆ ಕೆಡ್ಸ್ಕೊಬೇಡ. ಈ ಫ್ರೆಶ್ ಆಗಿರೋ ಬ್ರೆಡ್, ಈ ಟ್ಯಾಬ್ಲೆಟ್ ನಿನಗೋಸ್ಕರ ತಂದಿದ್ದೀನಿ. ನಿನಗೆಲ್ಲ ವಾಸಿ ಆಗ್ಬಿಡತ್ತೆ. ತಗೋ. ವೇದ, ನಾನು AS ಮಂಜ ಹೇಳ್ತಾ ಇದ್ದೀನಿ. ಈ ನನ್ನ ಮಗ ತಂದಿರೋ ಈ ಒಣಗೋಗಿರೋ ಬ್ರೆಡ್, ಎಕ್ಸ್ಪೈರಿ ಡೇಟ್ ಆಗಿರೋ ಈ ಮಾತ್ರೆ ನುಂಗಿ ಆರೋಗ್ಯ ಎಲ್ಲ ಹಾಳು ಮಾಡ್ಕೋಬೇಡ. ನಿನ್ನ ಆರೋಗ್ಯ ಚೆನ್ನಾಗಿರ್ಬೇಕು, ಜ್ವರ ಎಲ್ಲ ಓಡಬೇಕು ಅಂದ್ರೆ ತಗೋ. ಇಲ್ಲ, ಅವಳು ಇದನ್ನ ತಿಂತಾಳೆ. ಅವಳು ಇದನ್ನ ತಿಂತಾಳೆ. ನನಗೆ ಏನ್ ಖಾಯಿಲೆ ಅಂತ ನಿಮಗ್ ಗೊತ್ತಾ? ಆಫ್ರಿಕಾದಿಂದ
ಯಬೋಲೋ ಅನ್ನೋ ಕಾಯಿಲೆ ಬೆಂಗಳೂರಿಗೆ ಬರ್ತಾ ಇದೆಯಂತೆ. ಯಬೋಲ ಏನಾದ್ರೂ ಮನುಷ್ಯರಿಗೆ ಬಂದ್ರೆ ಅವ್ರ ಮನೆ ಮುಂದೆ ನಿಂತು ಲಬೋ ಹೊಯ್ಕೊಳ್ಳೋದು ಗ್ಯಾರಂಟಿ. ಯಬೋಲ ಅನ್ನೋ ಕಾಯಿಲೆಗೆ ಚಿಕಿತ್ಸೆ ಇಲ್ಲ, ಅದು ಬೆಂಗಳೂರಿಗೆ ಲ್ಯಾಂಡ್ ಆಗಿದೆ ಅಂದ್ರೆ ಬೆಂಗಳೂರಿರೋ 90% ಜನ ಸಾಯೋದು ಗ್ಯಾರಂಟಿ. ಅಲ್ಲ, ಯಬೋಲಾ ಅನ್ನೋ ಕಾಯಿಲೆ ಆಫ್ರಿಕಾದಲ್ಲಿ ಇತ್ತು ಅಂತ ಗೊತ್ತು, ಆದ್ರೆ ಬೆಂಗಳೂರಿಗೆ ಯಾವ ಫ್ಲೈಟ್ ಅಲ್ಲಿ ಬಂದು ಲ್ಯಾಂಡ್ ಆಗುತ್ತೆ ಅಂತ ಗೊತ್ತಾಗ್ಲಿಲ್ವಲ್ಲ. ಗೊತ್ತಾಗಿದ್ರೆ ಮಧ್ಯದಲ್ಲೇ ಚೆಕ್ ಪೋಸ್ಟ್ ಹಾಕ್ಬಿಟ್ಟು ಠಾರ್ದ ನಿಲ್ಸ್ಬಿಡ್ಬೋದಾಗಿತ್ತು. ಹಂಗಾದ್ರೆ ತಲೆನೋವು ಏನಾದ್ರು ಇದೆಯಾ? ಹೊಟ್ಟೆ ನೋವು? ಹಂಗಾದ್ರೆ ನಿನಗೆ ಎಬೋಲಾ ಬಂದಿರಕ್ ಚಾನ್ಸೇ ಇಲ್ಲ. ನಿನಗೆ ಎಬೋಲಾ ಬಂದ್ರೂ ಪರವಾಗಿಲ್ಲ, ನಾನ್ ಮಾತ್ರ ನಿನ್ನೆ ಮದುವೆ ಆಗಲ್ಲ. ಯಾಕೆಂದ್ರೆ ನೀನ್ ಕರ್ದಿರೋದ್ ನನ್ನ ತಾನೆ. ರೀ ನಿಮ್ಗೆ ಎಷ್ಟೆಲ್ಲ ಹೇಳೋದು, ನಾನ್ ಕರ್ದಿದ್ ನಿಮ್ನಲ್ಲ ಅಂತ. ದಯವಿಟ್ಟು ನನ್ನ ಬಿಟ್ಬಿಡಿ. ಏ ಸುಳ್ಳು ಹೇಳ್ಬಾರ್ದು, ನಿಜ ಹೇಳು. ನಾವ್ ಅಲ್ದೇ ಇದ್ದಿದ್ರೆ ನೀನ್ ಮಂತ್ರ ಹಾಕಿ ನನ್ನನ್ನ ಯಾಕೆ ಕರ್ಸ್ಕೊತಾ ಇದ್ದೆ? ನೀನ್ ನಿಜವಾಗ್ಲೂ ಲವ್ ಮಾಡ್ತಾ ಇರೋದು ನನ್ನನ್ನೇ ತಾನೇ? ಪರಮ, ಯಾಕೆ ಇವ್ರಿಬ್ರು ಹಿಂಗಾಡ್ತಾ ಇದಾರೆ? ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೂ ಏನ್ ಮಾಡ್ಬೇಕಂತಲೂ ಗೊತ್ತಾಗ್ತಿಲ್ಲಪ್ಪ. ಈಗ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇದೆ ಕಣಮ್ಮ. ವೇದ ಬಾ ಮೈಲಿ ನೋಡು, ಇವ್ರಿಬ್ರಲ್ಲೂ ಬಿಟ್ಬಿಡು. ಏಟ್ ಮಾಡು. ಸೂಪರ್ ಐಡಿಯಾ ಬಾಬಾ, ಹಾಗೆ ಹೇಳಿ. ನೋಡಿ, ಎಸ್ ಮಂಜ ಅಂಡ್ ಕೇಸ್ ಮಂಜ, ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಈಗ ನಾನು ನಿಮ್ಮಿಬ್ರಿಗೂ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಯಾರು ನನ್ನ ಪ್ರೀತಿ ಮಾಡ್ತೀರಾ ಜಾಸ್ತಿ ಅಂತ ಬಂದು ಹೇಳ್ಬೇಕು. ಅಷ್ಟೇ ಅಲ್ಲ, ಅದನ್ನ ಪ್ರೂವ್ ಕೂಡ ಮಾಡ್ಬೇಕು. ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ನಿಮ್ಮಿಬ್ರಲ್ಲಿ ಯಾರು ಲವ್ ಮಾಡೋದು ಅಂತ. ಅಂಕಲ್, ನಿಮ್ ಕೈ ಕೊಡಿ. ಇದಲ್ಲ ಅಂಕಲ್. ಹಾ, ನಿಮ್ಮಿಬ್ರ ಟೈಮ್ ಸ್ಟಾರ್ಟ್ ಆಗ್ತಿದೆ ಈಗ. ಇವತ್ತಿಂದ 1 ವಾರ ಟೈಮ್ ಇದೆ, ಹೋಗಿ ಡಿಸೈಡ್ ಮಾಡಿ. ಅದಕ್ಕೆ 1 ವಾರ ಅಲ್ಲ, ಯಾಕೆ ಟೈಮ್ ಬೇಕು? ನಾನೇ ನಿನ್ ಲವ್ ಮಾಡ್ತಾ ಇರೋದು. ಹಲೋ, ನಾನು ಲವ್ ಮಾಡ್ತಾ ಇರೋದು. ನಾನಯ್ಯ ಲವ್ ಮಾಡ್ತಾ ಇರೋದು. ನಾನು ಈ ತರ ಜಗಳ ಆಡ್ದಂಗೆ ನೀನ್ ಲವ್ ಮಾಡ್ತಾ ಇದ್ದೀನಿ, ನೀನ್ ಲವ್ ಮಾಡ್ತಾ ಅಲ್ಲಪ್ಪ, ನೆನ್ಪಿಸ್ಕೊಂಡಿದ ತಕ್ಷಣ ಬಂದ್ಬಿಟ್ಟಿಯಲ್ಲ, ಅದಕ್ಕೇನು ಹೊತ್ತು ಗೊತ್ತು ಏನು ಬೇಡ್ವಾ? ನೋಡಿ ಮೇಡಮ್, ನಾನು AS ಮಂಜ. ನೀವಿಬ್ರು ಅಕ್ಕ ತಂಗಿದಿರು ಕುತ್ಕೊಂಡು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ಆದ್ರೆ ವೇದನ್ ಮಾತ್ರ ನಾನೇ ಮದುವೆ ಆಗ್ಬೇಕು. ಇದ್ರೊಳಗೆ ಏನಾದ್ರೂ ವ್ಯತ್ಯಾಸ ಆಯ್ತಾ ನಿಮ್ಮಿಬ್ಬರನ್ನು ಜೋಡಿ ಕೊಲೆ ಮಾಡ್ಬಿಡ್ತೀನಿ. ನೋಡಪ್ಪ, ಅದೇನೇನ್ ಮಾಡ್ತೀಯ ಆಮೇಲೆ ಮಾಡಿವಂತೆ. ಸ್ವಲ್ಪ ಇದನ್ನ ಒಳಗಡೆ ಇಟ್ಕೋ, ನಮ್ಮನೆ ದೇವ್ರಿಗೂ ಇದಕ್ಕೂ ಆಗ್ಬಾರ್ದು. ನೋಡಿ, ನಂಗ್ನಾಟ ಎಂತ ಟೆನ್ಷನ್ ತಂದಿಟ್ಟಿದ್ಯಾ. ಅವನು AS ಮಂಜ ನಿನ್ ಹಿಂದೆ ಬಿದ್ದಿದ್ದಾನೆ. ಬೀಳು ಬಿಡು, ದೊಡ್ಡ ರೌಡಿ. ಆಗ್ಲಿ ಬಿಡು. ಎಲ್ಲದಕ್ಕೂ ರೆಡಿ. ನಾನ್ ಯಾರು ಗೊತ್ತಾ? KS ಮಂಜ. ಮೊದ್ಲೇ ಹೇಳಿದ್ಯಲ್ಲೋ ಮರಿ ಮಂಜ, ಇಲ್ಲಿ ಯಾಕೆ ಬಂದೆ? ಇದೇನು ಗೊತ್ತಾ? ಗೊತ್ತು, ಬದ್ನೇಕಾಯ್. ಅಲ್ಲ, ಬಾಂಬ್. ಇಲ್ಲಿಟ್ರೆ ಏನಾಗುತ್ತೆ ಗೊತ್ತಾ? ಅಲ್ಲೇ ಇರುತ್ತಾ? ಹೊತ್ಕೊಂಡು ಉರಿಯತ್ತೆ. ನೋಡಿ, ನಾನು ವೇದನ್ ಇಷ್ಟಪಟ್ಟಿದ್ದೀನಿ, ನೀವು ಅವಳನ್ನ ಒಪ್ಪಿಸ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ, ಡಮ್ ಅನ್ನತ್ತೆ. ಹುಷಾರಾಗಿ ಸ್ವಲ್ಪ ಎರಡನ್ನು ಜೇಬಲ್ಲಿ ಇಟ್ಕೊಳಪ್ಪ. ಹುಷಾರು, ಒಳಗಡೆ ಡಮ್ ಅಂದ್ಬಿಟ್ರೆ ಕಷ್ಟ. ತಮಾಷೆ ಮಾಡ್ತೀಯ? ಯಾಕೆ ತಲೆ ಕೆಡ್ಸ್ಕೊಳ್ತಿದ್ಯಾ? ಸುಮ್ನೆ ಇರು. ನನಗೆ ಬದನೆಕಾಯಿ ಬೇಡ, ಈ ಚೂರಿನೂ ಬೇಡ, ತುತ್ತೂರಿ ಬೇಕು. ಲೇ, ಇವನ ಬೇಡ ಅಂದ್ರೆ ಚೂರಿ ಹಾಕ್ತಾನೆ, ಅವನ ಬೇಡ ಅಂದ್ರೆ ಬಾಂಬ್ ಹಾಕ್ತಾನೆ ಕಣೆ. ಅವ್ರಿಗೆ ಇಷ್ಟ ಬಂದಂಗ್ ಮಾಡ್ಕೊಳ್ಳಿ ಬಿಡಕ್ಕ. ಯು ರಿಲ್ಯಾಕ್ಸ್. ನಾನ್ ರಿಲ್ಯಾಕ್ಸ್ ಆಗೇ ಇದ್ದೀನಿ. ಹೆಚ್ಚು ಕಡಿಮೆ ಆದ್ರೆ ಮನೆ ಮಂದಿ ಗತಿ ಗೋವಿಂದ ಗೋವಿಂದ. ಪಾಪ, ವೇದನ್ ಮುಖ ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ. ವೇದನ್ ಮುಂದೆ ಆ ಇಬ್ರು ಮಂಜುಗಳು ಶಿವನ್ ಮುಂದೆ ಬಸವ ಕಾಯ್ತಾರಲ್ಲ, ಹಾಗೆ ಎಡ್ಬಿಡ್ದೆ ಕಾಯ್ತಾ ಇದ್ದಾರೆ. ಹೀಗೆ ಬಿಟ್ರೆ ಇವಳು ಎತ್ತಾಕೊಂಡು ಹೋಗೋದಂತ ಗ್ಯಾರಂಟಿ. ನನಗೆ ಯಾಕೋ ವೇದನ್ ಪ್ರಾಣ ರಿಸ್ಕ್ ಅಲ್ಲಿ ಇದೆ ಅನ್ನಿಸ್ತಾ ಇದೆ ವೈಶಾಲಿ. ನನ್ಗೂ ಹಾಗೆ ಅನ್ನಿಸ್ತಾ ಇತ್ತು. ನಾನ್ ಬಿಟ್ಬಿಡ್ತೀನ? ನನ್ ತಂಗಿನ ಕಾಪಾಡೋದು ನನ್ ಜವಾಬ್ದಾರಿ ಕಣೆ. ಅದಕ್ಕೆ ಶಾಸ್ತ್ರಿಗಳ ಹತ್ರ ಹೋಗಿದ್ದೆ. ಅವ್ರು ನನಗೆ ಈ ಅರ್ಶಿನದ ಕೊಂಬನ್ನ ಮಂತ್ರಿಸ್ಕೊಟ್ಟಿದ್ದಾರೆ. ಮೊನ್ನೆ ಎಲೆ ಅಡಿಕೆ ಆಯ್ತು, ಇವಾಗ ಅರ್ಶಿನದ ಕೊಂಬ. ಅಯ್ಯೋ, ಏನಾದ್ರೂ ಕೊಡ್ಲಿ ಬಿಡೆ, ನಮ್ ಒಳ್ಳೇದಕ್ಕೆ ಕೊಡ್ತಾರೆ. ಇದನ್ನ ನೀನ್ ಕೈಯಲ್ಲಿ ಇಟ್ಕೊಂಡು ರಾಧಾ 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 ಅಂತ ಜಪ ಮಾಡಿದ್ರೆ 50 ಮೀಟ್ರಲ್ಲಿ ಆ ರಾಧಾ ಅನ್ನೋಳು ಎಲ್ಲೇ ಇದ್ರು, ಹೇಗೆ ಇದ್ರು, ಅವಳ ತರ ನೀನು ಬದ್ಲಾಗ್ಬಿಡ್ತೀಯಾ. ಹೌದಾ? ರಾಧಾ 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 ರಾಧಾ. ಯಾಕ್ರಿ ನಮ್ ವೇದ ಹೆಡ್ಫೋನ್ ಹಾಕೊಂಡಿದ್ದೀರಾ? ಕೊಡ್ರಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ. ನಿಜವಾಗ್ಲೂ ನೀವು ನಮ್ ವೇದನೇನಾ? ಹೌದು, ರಾಧಾ ತರ ಇರೋ ವೇದ. ಅಂದ್ರೆ ನಿನ್ ಮಂತ್ರ ಹಾಕೊಂಡ್ಬಿಟ್ಟು
ಹೋಗ್ಬಿಟ್ಯಾ ಚೆನ್ನಾಗಿದೆ ಗೆಟಪ್. ವೇದ ಎಲ್ರು ನಮ್ಮ ಮನೇಲಿ ನಾನೇ ದಪ್ಪ ದಪ್ಪ ಅಂತ ಹೇಳ್ತಿದ್ರು. ನನ್ ಜೋಡಿ ನೀನ್ ಸರಿಯಾಗಿದ್ಯಾ. ನಿನಗ್ ಕಂಪೇರ್ ಮಾಡಿದ್ರೆ ನಾನೇ ಸ್ವಲ್ಪ ಸಣ್ಣ ಅನಿಸ್ತಾ ಇಲ್ವಾ? ಅಯ್ಯಯ್ಯೋ ಹೌದೌದು. ಸತ್ಯಮ್ಮ, ವೈಶಾಲಿ ಮೇಡಮ್, ಏನ್ ಇಬ್ರು ಬಾಗ್ಲೆಲ್ಲ ನಿಂತ್ಕೊಂಡಿದ್ದೀರಾ? ನನಗೆ ಗೊತ್ತು ಬಿಡಿ ವೇದಂಗ್ ಆರಾಮಿಲ್ಲ ಅಂತ. ಅವಳನ್ನ ನೋಡ್ಕೊಂಡು ಹೋಗೋಣ ಅಂತಾನೆ ತೀರ್ಥಹಳ್ಳಿಯಿಂದ ಬಂದಿದ್ದು. ಅರ್ಜೆಂಟ್ ಆಗಿ ವಾಪಸ್ ತೀರ್ಥಹಳ್ಳಿಗೆ ಹೋಗ್ಬೇಕು. ಅಡಿಕೆ ಎಲ್ಲ ಮಂಡಿಗೆ ಹಾಕದಿದೆ. ಎಲ್ಲಿ ವೇದ? ವೇದ 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 ಇದ್ಯಾರ ಆಂಟಿ ಬಾಂಡ್ಲಿ ವೇದನ್ ತರನೇ ಹಾಕೊಂಡ್ಬಿಟ್ಟಿದ್ದಾರೆ. ನಿಮ್ಗೂ ತಲೆ ಅಲ್ಲಾಡ್ಸಕ್ ಆಯ್ಲೇನಾ? ಅಯ್ಯೋ ಮಂಜ, ನಾನೇ ಕಣೋ ವೇದ. ಅಕ್ಕನ ಮಂತ್ರದಿಂದ ಈ ತರ ಬದಲಾವಣೆ ಆಗಿದೆ ಅಷ್ಟೇ. ಸುಳ್ಳು ಹೇಳ್ಬೇಡಿ ಆಂಟಿ. ಎಲ್ಲಿ ವೇದ? ವೇದ ವೇದ ಮಂಜ, ನೀನ್ ನನ್ನ ನಂಬು. ಸ್ವಲ್ಪ ದಿನ ಅಷ್ಟೇ, ಆಮೇಲೆಲ್ಲ ಸರಿ ಹೋಗುತ್ತೆ. ಮಂಜ ಮಂಜ, ನನ್ನನ್ನು ಮದುವೆ ಆಗೋ. ಎಲ್ಲಿ ಮಂಗ ಮಾಯ ಆಗ್ಬಿಟ್ಟ? ಯಾವ್ದೋ ಹುಡುಗಿನ ಕರ್ಕೊಂಡ್ ಬಂದು ನಮ್ ವೇದ ಅಂದ್ರೆ ಅವ್ನ್ ನಂಬ್ತಾನ? ಎಲ್ಲ ನಿನ್ನಿಂದನೇ ಆಗಿದ್ದು. ನನ್ನಿಂದನೇ ಆಗಿದ್ದು. ಈ ತರ ಆಗುತ್ತೆ ಅಂತ ಮೊದ್ಲೇ ಯಾಕೋ ಹೇಳಿಲ್ಲ ನೀನು? ಮೇಡಮ್, ಎಲ್ಲಿ ನಿಮ್ ತಂಗಿ ವೇದ ಕಾಣ್ತಾನೆ ಇಲ್ಲ? ಅವಳ ಜಾಗಕ್ಕೆ ಬೇರೆ ಯಾರ ಬಂದ್ಬಿಟ್ಟಿದ್ದಾರೆ. ಅಯ್ಯೋ, ಈ ಬಜಾರಿಗೆ ನೋಡ್ತಾ ಇದ್ರೆ ಮೈಯೆಲ್ಲ ಗಡಗಡ ಅಂತ ನಡುಗುತ್ತೆ. ಒಂದ್ ವೇಳೆ ನಾನು ಇವಳೇನಾರು ಮದುವೆ ಆಗ್ಬಿಟ್ರೆ ಕಂಕ್ಲಲ್ಲಿ ಕೂರ್ಸ್ಕೊಂಡು ಸಂತೆ ಕರ್ಕೊಂಡೋಗಿ ಮಾರ್ ಬಂದ್ಬಿಡ್ತಾಳೆ. ಏ ಮಂಜಾಗಳ್ರ, ನೀವಿಬ್ರು ಇಷ್ಟಪಟ್ಟಿದ್ದಕ್ಕೆ ಕಂಡ್ರು ಇಷ್ಟು ದೊಡ್ಡ ಆಕಾರ ಈ ರೀತಿಯಾಗಿ ರೆಡಿ ಆಗಿರೋದು. ನಿಮ್ಮಿಬ್ಬರಲ್ಲಿ ಯಾರು ಇವಳನ್ನ ಇಷ್ಟಪಡ್ತಾರೆ ಹೇಳಿ? ನನಗಂತೂ ಈ ವೇದ ಬೇಡ. ಬೇಕಾ ನೀನೇ ಮದುವೆ ಮಾಡ್ಕೊ. ಹೋಗಲು ನನಗಂತೂ ಬೇಡ. ಇವಳು ನೀನೇ ಮಾಡ್ಕೊ ಹೋಗಲು. ನೀನೇ ತಾನೇ ಫಸ್ಟ್ ಬಂದಿತ್ತು, ನೀನೇ ಮಾಡ್ಕೊ. ನೀನೇ ತಾನೇ ಹಾರ್ಕೊಂಡ್ ಬಂದಿದ್ದು. ಮಾಡ್ಕೊ ಹೋಗಲು. ನೀನೇ ಮದುವೆ ಮಾಡ್ಕೊಳ್ಳೋ. ಹೋಗ್ ಮಾಡ್ಕೊಳ್ಳೋ. ನಂಗ್ ಬೇಡಪ್ಪ, ನೀನೇ ಮಾಡ್ಕೊಳ್ಳಲು. ನೀನೇ ಮೊದ್ಲು ಬಂದಿತ್ತಾನೆ. ನೀನ್ ಹೋಗಿ ಮಾಡ್ಕೊಳ್ಳಪ್ಪ. ಮುಖದ ಮೇಲೆ ಬಾರಿಸ್ಬಿಡ್ತಾನೆ. ಒಬ್ಬ ಮನೆ ಬಂದ್ ಚೂರಿ ಚುಚ್ತೀನಿ ಅಂತಾನೆ, ಇನ್ನೊಬ್ಬ ಬಾಂಬ್ ಹಾಕ್ತೀನಿ ಅಂತಾನೆ. ಈಗ ಡಿಸೈಡ್ ಮಾಡ್ಬಿಡಿ, ನಿಮ್ಮಿಬ್ರಲ್ಲಿ ಇವಳನ್ನ ಯಾರ್ ಮದ್ವೆ ಆಗ್ತೀರಾ? ಇದೇ ಅಂತಿಮ ತೀರ್ಮಾನ. ಹಾ. ಯಾರಿಗೆ ಈ ಹುಡುಗಿ ಬೇಕು ಅಂತ ಹೇಳಿಬಿಡಿ. ಹಾ. ಆಯ್ಕೆ ನಿಮ್ಮದು, ಹುಡುಗಿ ನಮ್ಮದು. ನನಗಂತೂ ಈ ವೇದನೂ ಬೇಡ, ರಾಧನೂ ಬೇಡ. ನಿಮ್ಗೊಂದ್ ದೊಡ್ಡ ನಮಸ್ಕಾರ. ನಂದು ಸೇರ್ಸ್ಕೊಳ್ಳಿ. ಅಕ್ಕ, ಈ ರೂಪದಲ್ಲಿ ಬದಲಾವಣೆ ಆಗಿದ್ದು ಎಷ್ಟು ಒಳ್ಳೇದಾಯ್ತು ನೋಡಿ. ಈಗ ಅವನು ಇಲ್ಲ, ಇವನು ಇಲ್ಲ. ಇವ್ರಿಬ್ರು ಹೋದ್ರೆ ಹೋಗ್ಲಿ, ತುತ್ತೂರಿ ಮಂಜನ ನಿನ್ನ ನೋಡಿ ಓಡೋದ್ನಲ್ಲ, ಏನ್ ಮಾಡ್ತೀಯಾ? ಅಷ್ಟೇ ತಾನೇ, ನನ್ ಹಳೆ ರೂಪ ಕೊಟ್ಬಿಡು. ಸಾಧ್ಯ ಇಲ್ಲ ವೇದ. ನಾನ್ ಶಾಸ್ತ್ರಿಗಳನ್ನ ಕೇಳ್ದೆ, ಆ ತರ ಮಾಡೋದು ವರ್ಷದಲ್ಲಿ 2 ಸಲ ಅಂತೆ. ಅವ್ಳು ಮೊದ್ಲಿನ ತರ ಆಗೋದಕ್ಕೆ ಇನ್ನು 6 ತಿಂಗಳು ಕಾಯ್ಬೇಕಂತೆ. ಅಕ್ಕ ಇಲ್ಲ ಇಲ್ಲ. ಬೇಡ 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 ಬೇಡ. ಏನಾಯ್ತೆ? ಏನ್ ಬೇಡ? ನನ್ಗ ರೂಪ ಬೇಡ. ಯಾವ ರೂಪ? ಇದ್ದ ಹಾಗೆ ಇದೆಯಲ್ಲ. ಅಯ್ಯೋ, ನೀನ್ ಹೇಳ್ಕೊಟ್ ಮಂತ್ರ ಇನ್ನೂ ವರ್ಕ್ ಆಗಿಲ್ವಾ? ಅದ್ರಿಂದ ಅನಾಹುತ ಆಗುತ್ತೆ ಅಂತ ನಂಗೆ ಮೊದ್ಲೇ ಗೊತ್ತಿತ್ತು. ಅದಕ್ಕೆ ಮಂತ್ರನೇ ಚೇಂಜ್ ಮಾಡ್ಬಿಟ್ಟೆ. ಈಗ ಏನಪ್ಪ ಆಗುತ್ತೆ ಅಂದ್ರೆ, ಮಂಜು ನನ್ ಕರೆದ ತಕ್ಷಣ ಬರ್ತಾನೆ. ಇನ್ನ ಮಾಲು, ಸಿನಿಮಾ, ಥಿಯೇಟರ್ ಎಲ್ಲ ಕಡೆ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಡ್ ಬರ್ತಾನೆ. ಇನ್ನು ಬಂದೇ ಇಲ್ವಲ್ಲ. ಈಗ ನೋಡಿ ಹೆಂಗ್ ಬರ್ತಾನೆ. ಮಂಜ ಬಂದೆ. ಹೆಂಗೆ? ನನ್ ತಂಗಿನ ಕರ್ಕೊಂಡ್ ಹೋಗಿ ಹೊರಗಡೆ ಎಲ್ಲ ಸುತ್ತಾಡ್ಸ್ಕೊಂಡು ಸಿನಿಮಾ ನೋಡ್ಕೊಂಬ. ಸುಮ್ನೆ ಯಾರು ಕರ್ಕೊಂಡು ಹೋಗ್ತಾರೆ? ಮತ್ತಿನ್ನೇನ್ ಆಗ್ಬೇಕು? ದಿನ 1000 ರೂಪಾಯಿ ಕೊಡಿ, ಆಚೆ ಕಡೆ ಕರ್ಕೊಂಡು ಹೋಗ್ತೀನಿ. ಬೇಡ